ನೀವು ನೋಡ್ತಿದ್ದೀರಾ ದೇವಂಟೆ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ಗೆ ನೀವು ನೋಡ್ಬೋದು, ನಾನು ಅಪ್ಲೋಡ್ ಆಗಿದ ತಕ್ಷಣ ಒಂದು ಫೋಟೋ ಬರುತ್ತಲ್ಲ, ಅದು ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಟಿಕ್ಟಾಕ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಅಲ್ಲೊಂದು ಫೋಟೋ ಥರ ಬರುತ್ತಲ್ಲ, ಅದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು ಹೇಳ್ತಿದ್ದೀನಿ. ಅದನ್ನು ಹೇಗೆ ಆನ್ ಮಾಡೋದು, ಅದಕ್ಕೆ ಫೋನ್ ನಂಬರ್ ಯಾವ ರೀತಿ ವೆರಿಫೈ ಮಾಡೋದು ಅಂತ ಈ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತಿದ್ದೀನಿ. ಓಕೆ, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಯಾರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ವಿಡಿಯೋನ ಒಂದು ಲೈಕ್ ಮಾಡಿ, ಆಯ್ತಾ? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವೀಗ ನಾನಲ್ಲಿ ಸರ್ಚ್ ಮಾಡಿದ್ರ ಪ್ರಕಾರ ಇಲ್ಲಿ ytstudio.com ಅಂತಿದೆಯಲ್ಲ, ಅದ್ರ ಮೇಲೆ ನಾನು ಬಂದಿದ್ದೀನಿ. ಇಲ್ಲಿ ನಾನು ಕೆಳಗಡೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ನ ಮಾಡಾದಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ಗಳು ಬರುತ್ತೆ. ಓಕೆ, ಈಗ ನನ್ನ ಒಂದು ಚಾನಲ್ ಇದೆಯಲ್ಲ, ಇದು ನನ್ನ ಒಂದು ಎಕ್ಸ್ಟ್ರಾ ಚಾನಲ್, ದೇವಂಟೆಕ್ ಎಕ್ಸ್ಟ್ರಾ ಆ ಚಾನಲ್ ಇದು. ಈಗ ನಾನು ಇಲ್ಲಿ ಸ್ವಲ್ಪ ಕೆಳಗೆ ಹೋಯ್ತಂದರೆ ನಿಮ್ಮ ಎಲ್ಲರ ಚಾನಲಲ್ಲೂ ಡ್ಯಾಶ್ ಬೋರ್ಡಲ್ಲೂ ಈ ಥರ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇಲ್ಲಿ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಚಾನಲ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಆಮೇಲೆ ಈ ಕಡೆ ಸ್ವಲ್ಪ ಈ ಕಡೆ ಬಂದರೆ ಫ್ಯೂಚರ್ ಎಲಿಜಿಬಿಲಿಟಿ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಅಡ್ವಾನ್ಸ್ಡ್ ಫ್ಯೂಚರ್ಸು ಇದನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಚಾನಲ್ ಹಿಸ್ಟ್ರಿ, ವಿಡಿಯೋ ವೆರಿಫಿಕೇಷನ್ ಏನೂ ಆಗಿಲ್ಲ. ಇಲ್ಲಿ ನಾನು ಇಲ್ಲಿ ಸೆಕೆಂಡ್ ಇದಕ್ಕೆ ಬಂದರೆ ವೆರಿಫೈ ಫೋನ್ ನಂಬರ್ ಅಂತ ಇಲ್ಲಿ ಸಿಗುತ್ತೆ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಓಕೆ, ತಕ್ಷಣ ಒಂದು ಸ್ವಲ್ಪ ಯೂಟ್ಯೂಬ್ ಓಪನ್ ಆಗುತ್ತೆ, ಆದರೆ ಅದು ವಾಪಸ್ ಬಂದುಬಿಡುತ್ತೆ ಬೇಗನೆ. ಓಕೆ, ಈಗ ಇಲ್ಲಿ ಬಂತು. ಸೊ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಮ ಒಂದು ಇಲ್ಲಿ ಇಂಡಿಯಾ ಅಂತ ಬಂತು. ಈಗ ನಿಮ್ಮ ಒಂದು ಫೋನ್ ನಂಬರ್ ಹೊಡೀರಿ. ನನ್ನ ಒಂದು ಫೋನ್ ನಂಬರ್ನ ನಾನು ಹಾಕ್ತಿದ್ದೀನಿ. ಓಕೆನಾ, ನಾನು ಹಾಕಿದೆ. ಇಲ್ಲಿ 6 ಡಿಜಿಟ್ ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದನ್ನು ಹಾಕಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂತು, ನಾನು ಹಾಕ್ತೀನಿ. ಆಮೇಲೆ ಇಲ್ಲಿ ಹೊಡೆದಾದ್ಮೇಲೆ ವೆರಿಫಿಕೇಷನ್ ಕೋಡ್ನ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮುಗೀತು. ಫೋನ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ. ಕಂಗ್ರ್ಯಾಟ್ಸ್, ಯರ್ ಫೋನ್ ನಂಬರ್ ಈಸ್ ವೆರಿಫೈಡ್ ನೌ ಅಂತ ಬರುತ್ತೆ. ಓಕೆ, ಈಗ ನಿಮ್ಮ ಒಂದು ಚಾನಲ್ಗೆ ತಮ್ನೇಲ್ ಕೂಡ ಹಾಕ್ಬೋದು. ಓಕೆನಾ, ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ವೆರಿಫೈ ಮಾಡ್ಕೋಬೋದು. ನೋಡಿದ್ರಲ್ಲ ಯಾವ ರೀತಿ ನೀವು ತಮ್ನೇಲ್ನ ಹಾಕೋಕ್ಕೆ ಮೊಬೈಲ್ ವೆರಿಫೈನ ಮಾಡ್ಕೊಂಡ್ರಿ ಅಂತ. ಸೊ ಈಗ ನೀವು ತಮ್ನೇಲ್ನ ಮಾಡೋದು ಹೇಗೆ ಅಂತಲೂ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಬನ್ನಿ ಹೇಳ್ತೀನಿ ಅದನ್ನು ಹೆಂಗೆ ಮಾಡೋದು. ಓಕೆ ಗೈಸ್, ಈಗ ನೀವು ಫೋನ್ ನಂಬರ್ ವೆರಿಫೈ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಂದ್ಕೊತೀನಿ. ಈಗ ತಮ್ನೆಲ್ಲ ಯಾವ ರೀತಿ ಮಾಡೋದು ಅಂತಲೂ ಹೇಳ್ತೀನಿ. ಓಕೆ, ನೀವು ಮೊದಲನೇದಾಗಿ ಒಂದು ಅಪ್ಲಿಕೇಶನ್ ಹೇಳ್ಕೋಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು PixelLab ಅಂತೇಳಿ. ಒಂದು PixelLabನ ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನಾನೀಗ ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಾನು ಕ್ಯಾನ್ಸಲ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಡಿಲೀಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡ್ತೀನಿ. ಈಗ ಇಲ್ಲಿ ಈ ಆಪ್ಷನಿಗೆ ಬರಬೇಕಾಗುತ್ತೆ, ಇಲ್ಲಿ ಈ ಆಪ್ಷನಿಗೆ ಬರಬೇಕು. ಓಕೆ, ಅದ್ರ ಮೇಲೆ ಬಂದಮೇಲೆ ಕಲರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಇದನ್ನು ಮಾಡ್ಕೊತೀನಿ. ಆಮೇಲೆ ನಿಮಗೆ ಸೈಜ್ ಕೂಡ ಗೊತ್ತಾಗಬೇಕು ಅಂತಿದೆ ಅಂತಂದರೆ ಇಲ್ಲಿ ಇಮೇಜ್ ಸೈಜ್ ಅಂತ ಇಲ್ಲೇ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡಿಬಿಟ್ಟು ಕಸ್ಟಮ್ ಇದೆ, ಇಲ್ಲೇ ಸಿಗುತ್ತೆ ನೋಡಿ, ಯೂಟ್ಯೂಬ್ ತಮ್ನೇಲ್ ಅಂತ ಇಲ್ಲೇ ಸಿಗುತ್ತೆ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ನಿಮಗೆ ಯಾವುದೋ ಒಂದು ಫೋಟೋ ಬೇಕು ಅಂತಂದರೆ ಇಲ್ಲಿ ಸಣ್ಣದಾಗಬೇಕು ಅಂತಂದರೆ ಇಲ್ಲಿ ಪ್ಲಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಹೊಡೀರಿ. ಓಕೆ, ಒಂದು ನಿಮಿಷ ಫಸ್ಟು ಫ್ರಮ್ ಗ್ಯಾಲರಿನೇ ಹಾಕೋಬೇಡ. ಓಕೆ, ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ ಯಾವ್ದಾರು ಒಂದು ಫೋಟೋನ ನೀವು ಹಾಕ್ಕೋಬೇಕು. ಓಕೆ, ನಾನು ಸದ್ಯಕ್ಕೆ ಒಂದು ಫೋಟೋನ ಯಾವುದೋ ಒಂದು ಫೋಟೋ ಸೆಲೆಕ್ಟ್ ಮಾಡಿದೆ. ಇದು ಇಷ್ಟು ದಪ್ಪಕ್ಕೆ ಬಂತು. ಓಕೆ, ಬಂತು. ಸೊ ಈಗ ಇಲ್ಲೆಲ್ಲ ವೈಟ್ ಕಲರ್ ಪ್ಯಾಚಸ್ ಇದೆ, ಅದು ಹಂಗೆ ಇರುತ್ತೆ, ಪರವಾಗಿಲ್ಲ. ನೀವೀಗ ಸಣ್ಣದಾಗಿ ಫೋಟೋ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಫ್ರಮ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಯಾವ್ದು ಫೋಟೋ ಬೇಕು ಈ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಈ ಫೋಟೋ ಇಲ್ಲಿ ಈ ಥರ ಬಂದಿರುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣದು ನೀವು ಮಾಡ್ಕೋಬೋದು. ಓಕೆ, ನಾನು ಹೀಗೆ ಮಾಡ್ಕೊತೀನಿ. ಆಮೇಲೆ ನಿಮಗೆ ಯಾವ್ದಾದ್ರು ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪೆನ್ಸಿಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಯಾವುದು ಬೇಕು ಅದನ್ನು ಹೊಡಿಬೇಕಾಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಹೌ ಟು ಮೇಕ್ ತಮ್ನೈಲ್
ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ನಾನು ಹೌ ಟು ಮೇಕ್ ಥಂಬ್ನೇಲ್ ಅಂತ ಮಾಡಿದೆ. ಓಕೆ, ಸೊ ನಾನೀಗ ಅದೇ ಥರ ನಿಮಗೆ ಈ ಥರ ಕಲರ್ ಬೇಕು ಅಂತಂದರೆ ಇಲ್ಲಿ ಅಂತಿದೆಯಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಲರ್ ಬೇಕು, ಈ ಕಲರ್ ಬೇಕಾ, ಈ ಕಲರ್ ಬೇಕಾ ಅಂತ. ನಾನು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಲೆಫ್ಟ್ ಪ್ಯಾಡಿಂಗ್ ಬೇಕು ಅಂತಂದರೆ ಹಿಂಗೆ. ಆಮೇಲೆ ಇದು ನಿಮ್ಗೆ ಶರ್ಟ್ ಕಾಣಬೇಕು ಅಂತಂದರೆ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಟು ಫ್ರಂಟ್ ಮೇಲೆ, ಇದು ಸ್ಟಿಕ್ ಹೋಗಲ್ಲ ನೋಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದು ಸೈಜ್ ಅದರ ಅಕ್ಷರನೂ ಚೇಂಜ್ ಆಗೋದು ಮಾಡಬೇಕಾಗುತ್ತೆ. ಅಲ್ಲಿ AB ಫಾಂಟ್ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರೀಸೆಂಟ್ರಲ್ಲಿ ಯಾವ್ದು ಮಾಡಿದ್ದೀನಿ ಅಂತಂದರೆ ಇದನ್ನೇ ಮಾಡೋದು ನನಗೆ ತುಂಬ, ಅಥವಾ ಇದು ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಇದೇನೆ, ಅಥವಾ ಇದು, ಅಥವಾ ಇದು ಚೆನ್ನಾಗಿರುತ್ತೆ. ಓಕೆ, ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ನೀವು ಓಕೆ, ಈಗ ಥಂಬ್ನೇಲ್ ಕ್ರಿಯೇಟ್ ಆಯಿತು. ಥಂಬ್ನೇಲ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಸೇವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆಯಲ್ಲ, ಇಲ್ಲಿದೆ ನೋಡಿ, ಎಕ್ಸ್ಪೋರ್ಟ್ ಇಮೇಜ್ ಇಲ್ಲಿದೆ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಥಂಬ್ನೇಲ್ ಏನಿದೆ ಅದು ಕ್ರಿಯೇಟ್ ಆಗಿರುತ್ತೆ. ಓಕೆನಾ, ಈ ಥರ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬಿಗೆ ಥಂಬ್ನೇಲ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಇದೆ ಅಲ್ವಾ? ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು.